ನೆಕ್ಸ್ಟ್ ಇಸ್ ವೊಕ್ಯಾಬ್ಲರಿ ಆಫ್ ರಿಲೇಶನ್ಶಿಪ್, ಸಂಬಂಧದ ಶಬ್ದಕೋಶ. ಸೊ ಇಂಗ್ಲಿಷ್ನಲ್ಲಿ ಸಂಬಂಧಗಳ ಬಗ್ಗೆ ಕಲಿಯುವುದು ಭಾಷಾ ಕಲಿಕೆಯ ಒಂದು ಪ್ರಮುಖ ಭಾಗವಾಗಿದೆ, ವಿಶೇಷವಾಗಿ ಇದು ಆರಂಭಿಕರಿಗೆ. ಸೊ ಆರಂಭಿಕರಿಗೆ ತುಂಬಾನೇ ಇದು ಮುಖ್ಯ, ರಿಲೇಶನ್ಶಿಪ್ನ ಅರ್ಥ ಮಾಡ್ಕೋಬೇಕು. ಓಕೆ, ಸೊ ಕೆಲವು ಮೂಲಭೂತ ಸಂಬಂಧ, ಸಂಬಂಧಿತ ಶಬ್ದಕೋಶ ಮತ್ತು ನುಡಿಕಟ್ಟುಗಳು ಇವಾಗ ಕಲಿಯೋಣ. ಸೊ ಇಲ್ಲಿ ಫಸ್ಟ್ ಒನ್ ಫ್ಯಾಮಿಲಿ ಮೆಂಬರ್ಸ್, ಕುಟುಂಬದ ಸದಸ್ಯರು. ಸೊ ಈ ಕುಟುಂಬದ ಸದಸ್ಯರಿಗೆ ನಾವು ಇಂಗ್ಲಿಷಲ್ಲಿ ಕನ್ನಡದಲ್ಲಿ ಹೇಗೆ ಹೇಳ್ತೀವಿ ಅಂತ ತಿಳ್ಕೊಳ್ಳೋಣ. ಫಸ್ಟ್ ಒನ್ ಮದರ್. ಮದರ್ ಅಂದ್ರೆ ತಾಯಿ, ಅಮ್ಮ. ಓಕೆ, ಫಾದರ್ ತಂದೆ, ಅಪ್ಪ, ನಾವು ಫಾದರ್ ಅಂತೀವಿ. ಬ್ರದರ್ ಅಂದ್ರೆ ಸಹೋದರ. ಸೊ ಎಲ್ಡರ್ ಬ್ರದರ್ ಅಂದ್ರೆ ಅಣ್ಣ ಆಗುತ್ತೆ, ಯಂಗರ್ ಬ್ರದರ್ ಅಂದ್ರೆ ತಮ್ಮ. ಹಾಗೆಯೇ ಸಿಸ್ಟರ್, ಸಿಸ್ಟರ್ ಅಂದ್ರೆ ಸಹೋದರಿ. ಸೊ ಎಲ್ಡರ್ ಸಿಸ್ಟರ್ ಅಂದ್ರೆ ಅಕ್ಕ, ಯಂಗರ್ ಸಿಸ್ಟರ್ ಅಂದ್ರೆ ತಂಗಿ. ಅರ್ಥ ಆಯ್ತಾ? ಗ್ರ್ಯಾಂಡ್ ಮದರ್, ಗ್ರ್ಯಾಂಡ್ ಮದರ್ ಅಂದ್ರೆ ಅಜ್ಜಿ. ಸೊ ತಂದೆ ಅವ್ರ ಅಮ್ಮ ಇರಬಹುದು ಅಥವಾ ತಾಯಿ ಅವ್ರ ಅಮ್ಮ ಇರಬಹುದು, ಅದಕ್ಕೆ ಗ್ರ್ಯಾಂಡ್ ಮದರ್ ಅಂತ ಹೇಳ್ತೀವಿ. ಗ್ರ್ಯಾಂಡ್ ಫಾದರ್ ಅಂದ್ರೆ ತಂದೆ ಅವ್ರ ಫಾದರ್ ಇರಬಹುದು ಅಥವಾ ಮದರ್ ಅವ್ರ ಫಾದರ್ನು ಇರಬಹುದು, ಅಮ್ಮನ್ ಫಾದರ್ನು ಇರಬಹುದು. ಸೊ ಅದಕ್ಕೆ ಗ್ರ್ಯಾಂಡ್ ಫಾದರ್, ಅಜ್ಜ ಅಂತೀವಿ. ಓಕೆ, ಗ್ರ್ಯಾಂಡ್ ಸನ್ ಅಂದ್ರೆ ಮೊಮ್ಮಗ, ಗ್ರ್ಯಾಂಡ್ ಡಾಟರ್ ಅಂದ್ರೆ ಮೊಮ್ಮಗಳು. ಓಕೆ, ಆಂಟ್ ಅಂದ್ರೆ ಚಿಕ್ಕಮ್ಮ, ದೊಡ್ಡಮ್ಮ, ಎಲ್ಲರಿಗೂ ನಾವು ಆಂಟ್ ಅಂತಾನೆ ಹೇಳೋದು. ಅಂಕಲ್ ಅಂದ್ರೆ ಚಿಕ್ಕಪ್ಪ, ದೊಡ್ಡಪ್ಪ, ಅವರೆಲ್ಲರಿಗೆ ಕಾಮನ್ ಆಗಿ ಅಂಕಲ್ ಅಂತ ಹೇಳ್ತೀವಿ. ಓಕೆ, ಆಮೇಲೆ ಕಸಿನ್, ಕಸಿನ್ ಅಂದ್ರೆ ಸೋದರ ಸಂಬಂಧಿ ಅಂತ. ಓಕೆ, ನೆಫ್ಯೂ, ನೆಫ್ಯೂ ಅಂದ್ರೆ ಸೋದರಳಿಯ ಅಂತ ಹೇಳ್ತೀವಿ, ಅಥವಾ ಅಕ್ಕನ ಮಗ ಆಗಿರ್ಬೋದು, ತಂಗಿ ಮಗ ಆಗಿರ್ಬೋದು, ಅಣ್ಣನ ಮಗ ಆಗಿರ್ಬೋದು, ತಮ್ಮನ ಮಗ ಆಗಿರ್ಬೋದು, ಅವೆಲ್ಲರಿಗೆ ನಾವು ನೆಫ್ಯೂ ಅಂತ ಹೇಳ್ತೀವಿ. ನೀಸ್, ನೀಸ್ ಅಂದ್ರೆ ಸೋದರ ಸೊಸೆ ಅಂತ. ಸೊ ನೀಸ್ ಅಂದ್ರೆ ಅಕ್ಕ ಅವ್ರ ಮಗಳಾಗಿರ್ಬೋದು, ತಂಗಿ ಮಗಳು ಆಗಿರ್ಬೋದು, ಅಣ್ಣನ ಮಗಳು ಆಗಿರ್ಬೋದು, ತಮ್ಮನ ಮಗಳು ಆಗಿರ್ಬೋದು, ಅದಕ್ಕೆ ನಾವು ಕಾಮನ್ ಆಗಿ ನೀಸ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಓಕೆ.